ಹಲೋ ಫ್ರೆಂಡ್ಸ್, ಗೋಲ್ಡನ್ ಸರ್ವಿಸ್ ಸೆಂಟ್ರಿಗೆ ನಿಮಗೆಲ್ಲ ಸ್ವಾಗತ ಫ್ರೆಂಡ್ಸ್ ನಾವಿವತ್ತು 5 kg ಸಿಲಿಂಡರ್ನ ಇದು ಕಮರ್ಷಿಯಲ್ ಸಿಲಿಂಡರ್ ಯಾವ ಥರ ಅಸೆಂಬಲ್ ಮಾಡ್ತೀವಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತೇನೆ. ಎಲ್ಲ ಮಾಹಿತಿ ನೋಡೋದಕ್ಕೆ ಸ್ಕಿಪ್ ಮಾಡದೆ ನೀವು ಪೂರ್ತಿ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಇದು 16 mm ವಾಲ್ ಬರುತ್ತೆ. ಇದಕ್ಕೆ ವಾಲ್ನಲ್ಲಿ 2 ಟೈಪ್ಸ್ ಬರ್ತವೆ. ಒಂದು 14 mm ಬರುತ್ತೆ, ಒಂದು 16 mm ಬರುತ್ತೆ. 14 mm ನಿಮಗೆ 2 kg 1 kgಗೆ ಬರುತ್ತೆ. ಇದು 16 mm ಬಂದುಬಿಟ್ಟು 5 kgಗೆ ಬರುತ್ತೆ. ನೋಡಿ, ಇದು ಹಿಂದ್ಗಡೆ ಸ್ವಲ್ಪ ನಾನು ಜಟ್ನ ಲೂಸ್ ಮಾಡಿದ್ದೀನಿ. ನಮ್ಮ ಪ್ರೆಷರ್ ಕರೆಕ್ಟಾಗಿ ಬರಲಿ ಅಂತ. ಇದಕ್ಕೆ ನಾವು ಸ್ವಲ್ಪ ಟೇಪ್ನ ಹಾಕ್ತೇವೆ. ವೈಟ್ ಟೇಪ್ ಅನ್ಬೋದು, ಟೆಫ್ಲಾನ್ ಟೇಪ್ ಅನ್ಬೋದು ನೀವು. ಇದು ಈ ಥರ ಒಂದು 3-4 ರೌಂಡ್ ಹಾಕಿದರೆ ಸಾಕು. ಇದು ಗ್ಯಾಸ್ ಲೀಕೇಜ್ನ ಪೂರ್ತಿಯಾಗಿ ತಡೆಯುತ್ತೆ. ಯಾವುದೇ ಥರ ಲೀಕೇಜ್ ಆಗಲ್ಲ. ಕರೆಕ್ಟಾಗಿ ಈ ಥರ ಸುತ್ತುತ್ತೇನೆ. ನೋಡಿ, ಇಷ್ಟು ಸಾಕು. ಇದು 16 mm ವಾಲ್ ಆಗಿರುತ್ತೆ. ನೋಡಿ, ಇದು ಈ ಥರ ಟೈಟ್ ಮಾಡ್ತಾ ಇದ್ದೀನಿ. ಈ ಥರ ಸಿಲಿಂಡರ್ಗಳು ನೀವು ಟೂರಿಗೆ ಹೋದಾಗ ಎಲ್ಲಾದರೂ ಈಸಿಯಾಗಿ ಒಯ್ಬೋದು. ಇದು ತುಂಬಾ ಅಫೋರ್ಡೆಬಲ್ ಆಗಿರುತ್ತೆ. ನೋಡಿ, ನಮ್ಮ ಗ್ಯಾಸ್ ಕರೆಕ್ಟಾಗಿ ಪ್ರೆಷರ್ ಬರ್ತಾ ಇದೆ. ಇದಕ್ಕೆ 1.8 ಜೆಟ್ ಬರುತ್ತೆ. ಈ ಜೆಟ್ಟು ನೋಡಿ, ಇದು ಕರೆಕ್ಟಾಗಿ ಪ್ರೆಷರ್ ಕೊಡುತ್ತೆ. ಈ ಥರ ಒಂದು ಜೆಟ್ನ ಕ್ಲೀನಾಗಿ ನಾವು ಇದಕ್ಕೆ ಟೈಟ್ ಮಾಡ್ಕೊಳ್ತೇವೆ. ಇದು ಜಾಸ್ತಿಯಾಗಿನೂ ಟೈಟ್ ಮಾಡಬಾರ್ದು. ಜಾಸ್ತಿಯಾಗಿ ಟೈಟ್ ಮಾಡಿದರೆ ಕಟ್ ಆಗೋ ಸಾಧ್ಯತೆ ಇರುತ್ತೆ. ಇದು ಬ್ರಾಸಿಂದ ಇರುತ್ತೆ. ಇದಕ್ಕೆ ಕರೆಕ್ಟಾಗಿ ಫಿಟ್ಟಿಂಗ್ ಮಾಡ್ತೇವೆ. ಸ್ವಲ್ಪ ಲೂಸ್ ಆದರೂ ನಮ್ಮ ಬೆಂಕಿ ರೆಡ್ಡಾಗಿ ಬರುತ್ತೆ. ನಮ್ಮ ಪಾತ್ರೆಗಳೆಲ್ಲ ಕರ್ರಗಾಗಕ್ಕೆ ಸ್ಟಾರ್ಟ್ ಮಾಡ್ತವೆ. ನೋಡಿ, ಗ್ಯಾಸ್ ಪ್ರೆಷರ್ ನೀವು ಆನ್ ಮಾಡಿದಾಗ ಸೈಡ್ಲಿಂದ ಎಲ್ಲಾದರೂ ಬಂದರೆ ನಿಮ್ಮ ಪಾತ್ರೆಗಳು ಕರ್ರಗಾಗ್ತವೆ. ಈ ಥರ ಒಂದು ಪ್ಲೇಟು. ನೋಡಿ, ಇದು ಈ ಥರ ಟೈಟ್ ಮಾಡ್ಕೊಳ್ತೇನೆ. ನಮ್ಮ ಗ್ಯಾಸು ಫಿಟ್ಟಿಂಗ್ ಆಗಿದೆ. ಈಗ ಇದಕ್ಕೆ ಆನ್ ಮಾಡಿ ನೋಡೋಣ. ನೋಡಿ ಫ್ರೆಂಡ್ಸ್, ಇದು ಕರೆಕ್ಟಾಗಿ ಆನ್ ಆಗಿದೆ. ನಿಮಗೆ ಬ್ಲೂ ಬೆಂಕಿ ಕಾಣ್ತಾ ಇಲ್ಲ. ಸ್ವಲ್ಪ ನಾನು ಟಾಪ್ ಮಾಡಿ ತೋರಿಸ್ತೇನೆ. ನೋಡಿ, ಇದು ಫುಲ್ಲು ಫಾಸ್ಟಾಗಿ ನಡೀತಾ ಇದೆ. ನಿಮಗೆ ಗ್ಯಾಸ್ ಸ್ಲೋ ಆಗಿ ಬಂದರೆ ನೀವು ಜೆಟ್ನ ಚೇಂಜ್ ಮಾಡ್ಬೋದು. 1.8 ಇರುತ್ತಲ್ಲ, ಆ ಜೆಟ್ನ ಚೇಂಜ್ ಮಾಡ್ಬೋದು. ಚೇಂಜ್ ಮಾಡಿದ್ರೆ ನಿಮಗೆ ಬೆಂಕಿ ಮತ್ತೆ ಫುಲ್ಲಾಗಿ ಬರುತ್ತೆ. ನೀವು ನೋಡ್ತಿರ್ಬೋದು, ನಿಮ್ಮ ಎದುರಿಗೆ ನಾನು ತೋರಿಸ್ತಾ ಇದ್ದೀನಿ. ಇದು ಎಷ್ಟು ಫಾಸ್ಟಾಗಿ ಬರ್ತಾ ಇದೆ ಅಂತ. ಇದೇ ಥರ ಇನ್ನೂ ಇನ್ಫಾರ್ಮೇಟಿವ್ ವೀಡಿಯೋಸ್ನ ನಾನು ತರ್ತಾ ಇರ್ತೀನಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇನ್ನೂ ಇಂಟ್ರೆಸ್ಟಿಂಗ್ ವೀಡಿಯೋಸ್ನ ತರ್ತಾ ಇರ್ತೇನೆ. ಬಹಳಷ್ಟು ಜನ ನನ್ನ ಚಾನಲ್ನ ನೋಡ್ತೀರಾ, ಸಬ್ಸ್ಕ್ರೈಬು ಮಾಡ್ತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಲೈಕ್ ಮಾಡಿ. ನನಗೆ ಮೋಟಿವೇಶನ್ ಬರುತ್ತೆ ಇನ್ನೂ ಹೊಸ ಒಳ್ಳೆ ವಿಡಿಯೋ ಮಾಡಲಿಕ್ಕೆ. ಈ ಥರ ನಾನು ಚೆಕ್ ಮಾಡಿ ನೋಡ್ತಾ ಇದ್ದೀನಿ. ಇದು ಯಾವುದೇ ಥರ ಲೀಕೇಜ್ ಇರೋದಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಮತ್ತೆ ಸಿಗೋಣ ಫ್ರೆಂಡ್ಸ್ ಇನ್ನು ಹೊಸ ವಿಡಿಯೋದಲ್ಲಿ.